ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಲ್ಲೂ ಕೂಡ ಬಹಳಷ್ಟು ಕುತೂಹಲ ಇತ್ತು. ಇವತ್ತು ಜನಸಾಮಾನ್ಯರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಒಂದ್ಸರಿ ನೋಡೋಣ. ಇಲ್ಲ, ಖಂಡಿತ ಅವರು ಮಾಡಿರೋದು ಹಾಸನ್ನಲ್ಲಿ ಅವ್ರು ಏನೇನು ಆಟ ಆಡಿದ್ರು ಇದೆಲ್ಲ ಹಾಸನ್ ಅವ್ರಿಗೆ ಗೊತ್ತಿರುತ್ತೆ ಜಾಸ್ತಿ. ಇದರಿಂದ ಅಲ್ಲಿನವ್ರು ಎಲ್ಲ ಕೆಟ್ಟವರು, ಇವ್ರ ಫ್ಯಾಮಿಲಿ ಇದು ಎಲ್ಲ ಹೇಳ್ತಾನೆ ಬಂದಿದ್ರು. ಹಾಗಾಗಿರೋದಕ್ಕೇ ಅವರು ಅಪರಾಧಿ ಅಂತೇಳಿ ಇದಾಗಿ ತೀರ್ಪಾಯಿತು. ಖಂಡಿತ ಮಾಡಿದರೆ ಮಾತ್ರ ಹೆಣ್ಣುಮಕ್ಕಳ ಜೊತೆ ಜೀವನದಲ್ಲಿ ಆಟ ಆಡಿರೋರನ್ನ ಖಂಡಿತ ಯಾರೇ ಆಗಿರಲಿ ಬಿಡಬಾರ್ದು. ಭಗವಂತನೂ ಬಿಡೋದಿಲ್ಲ. ಅದೇ ಥರ ಜಡ್ಜು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದು ಘೋರವಾದ ಶಿಕ್ಷೆ ಇರುತ್ತೆ. ಅವರು ಎಷ್ಟು ಹೆಣ್ಣುಮಕ್ಕಳು ಎಷ್ಟು ಘೋರವಾಗಿ ಅನ್ಬೇಕು. ಒಬ್ಬರಲ್ಲ, ಇಬ್ಬರಲ್ಲ, ಮೂರಲ್ಲ, ನಾಲ್ಕಲ್ಲ, ಎಣಿಸ್ತಾ ಹೋದರೆ ಅಷ್ಟು ಜನ ಇದ್ದರು. ಅಷ್ಟು ಜನದ್ದು ಶಿಕ್ಷೆಯನ್ನು ಒಬ್ಬ ಮನುಷ್ಯ ಮಾಡಿದ್ದಾನೆ ಅಂದರೆ ಒಬ್ಬ ಮನುಷ್ಯ ತಗೊಳ್ಳೇಬೇಕು. ಹೌದು, ಅವನು ಗೌರವಾದ ಇದು ಮಾಡಿದ್ದಾನೆ. ಒಂದು ಮರ್ಡರ್ ಮಾಡಿದರೆ, ಒಂದು ಇದು ಮಾಡಿದರೆ, ಒಂದು ಅಪರಾಧ ಮಾಡಿದರೆ ಓಕೆ, ಒಂದೇ ಶಿಕ್ಷೆ ಆಗ್ತಾಯಿತ್ತು. ಅವ್ನು 10 ಮಾಡಿದ್ದಾನೆ, 10 ಶಿಕ್ಷೆ ಪಡಲೇಬೇಕು. ನಾಳೆ ಶಿಕ್ಷೆ ಅನೌನ್ಸ್ ಆಗುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ, ಅಥವಾ ನೀವು ಅಷ್ಟು ಹೆಣ್ಣು ಮಕ್ಕಳ ಕಣ್ಣೀರನ್ನ ನೋಡಿದಾಗ ನಿಮ್ಗೆ ಯಾವ ಶಿಕ್ಷೆ ಆಗಬೇಕು ಅವ್ರಿಗೆ ಅನ್ಸುತ್ತೆ? ಇವ್ರಿಗೆಲ್ಲ ಒಂದೇ ಸತಿ ಹಾಕಿ ಸಾಯಿಸಬಾರ್ದು. ಕಾರಾಗೃಹದಲ್ಲಿ ಹಾಕಿ ಒಂದು 14 ವರ್ಷ ಒಂದೊಂದು ಕೇಸಲ್ಲೂ ತಗೊಂಡು ಹಾಗೇನೆ ಎಷ್ಟು ಅವ್ನಿಗೆ ಇವತ್ತು 40 ವರ್ಷ ಎಷ್ಟು ಮೆರೆದಿದ್ದಾನೋ ಅಷ್ಟು ವರ್ಷನೂ ಅವನಿಗೆ ಇದಾಗಬೇಕು. ಹೌದು, ಅವಾಗ ಅದು ಅರ್ಥ ಆಗುತ್ತೆ. ಇವಾಗ ನಾನೇ ಆಗಲಿ, ನಾವು ಏನೋ ಒಂದು ಮಾಡಿರ್ತೀವಿ, ಇವಾಗ ಒಂದು ಆಕ್ಸಿಡೆಂಟ್ ಏನೋ ಮಾಡಿಬಿಟ್ಟಿರ್ತೀವಿ ಅಂತಂದರೆ ಅದಕ್ಕೆ ಅಯ್ಯೋ ಏನೋ ಗೊತ್ತಿಲ್ದಿರ ಮಾಡಿಬಿಟ್ರೆ ಅದಕ್ಕೊಂದು ಅಪಾಲಜಿ ಕೇಳಿಬಿಟ್ಟು ಒಂದು ಇದು ಮಾಡಿಬಿಡ್ಬೋದು. ಇದು ಗೊತ್ತಿದ್ಕೊಂಡು ಇದು ಏನೋ ಪೊಲಿಟಿಕಲ್ ಇದೆಲ್ಲ ಉಪಯೋಗಿಸ್ಕೊಂಡು ಮನೆಯಲ್ಲೇ ಇದ್ದಾರೆ, ಅಪ್ಪ ಇದ್ದಾರೆ, ತಾಯಿ ಇದ್ದಾರೆ, ಎಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಅಂತೇಳಿ ಧೈರ್ಯವಾಗಿ ಎಲ್ಲ ಮುಂದೋಗಿದ್ರು. ಅದು ಮಾಡಿದ ತಪ್ಪು, ಅದು ಮಾಡಬಾರ್ದು. ನಾವು ಕೂಡ ಇವಾಗ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ. ಅದು ನಾವು ಅವೆಲ್ಲ ಮಾಡಬೇಕಾದ್ರೆ, ಡ್ರೈವ್ ಮಾಡಬೇಕಾದ್ರೆ ಎಲ್ಲ ಹುಷಾರಾಗೆ ನೋಡ್ಕೊಂಡು ಮಾಡ್ತೀವಿ. ಯಾರಿಗೂ ತೊಂದರೆ ಕೊಡಬಾರ್ದು, ನಾವು ತೊಂದರೆ ತೊಗೋಬಾರ್ದು ಆ ಥರ. ಬಟ್ ಅವ್ನು ಮಾಡಿದ ತಪ್ಪದು, ಮಾಡಬಾರ್ದಿತ್ತು. ಮಾಡಿದ್ರು ಏನು ಒಂದು ಮದುವೆನೋ ಏನೋ ಮಾಡ್ಕೊಂಡು ಆಗಿದ್ದಿದ್ರು ಆಗ್ತಾಯಿತ್ತು. ಇದೆಲ್ಲ ಕರ್ಮಕಾಂಡ ಬೇಕಾಗಿರಲಿಲ್ಲ ಇಷ್ಟೊಂದು.